ಇರೋದ್ರಿಂದ ಇಟ್ ವಿಲ್ ಬಿ ಎ ಈಸಿಲಿ ವಾಕ್ ಆನ್ ಐಸ್. ಓಕೆನಾ, ದಿಸ್ ಇಸ್ ಆಲ್ ಅಬೌಟ್ ಆಫ್ ಪೋಲಾರ್ ಬಿಯರ್. ನೆಕ್ಸ್ಟ್ ವಿ ವಿಲ್ ಟಾಕ್ ಅಬೌಟ್ ಪೆಂಗ್ವಿನ್ಸ್. ಪೆಂಗ್ವಿನ್ಸ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ಟಡಿ ಮಾಡೋಣ. ಓಕೆನಾ, ದಿಸ್ ಆಲ್ಸೋ ಹ್ಯಾವ್ ಅ ವೈಟ್ ಅಂಡ್ ಮರೈನ್ ವಿಲ್ ವಿತ್ ದಿ ವೈಟ್ ಬ್ಯಾಕ್ ಗ್ರೌಂಡ್. ಅದನ್ನು ಸೇಮ್ ವೈಟ್ ಅಂಡ್ ಮರೈಶ್ ಕಲರ್ಸ್ ಅಲ್ಲಿ ಇರುತ್ತೆ. ಇಟ್ ಶುಡ್ ಬಿ ಎ ಪ್ರೊಟೆಕ್ಟ್ ಅಂಡ್ ಇಟ್ ಆಲ್ಸೋ ಹ್ಯಾವ್ ಅ ವೆರಿ ಥಿಕ್ ಸ್ಕಿನ್. ಅದಕ್ಕೂ ತುಂಬಾ ಥಿಕ್ ಸ್ಕಿನ್ ಇರುತ್ತೆ ಬಿಕಾಸ್ ಇಟ್ ಶುಡ್ ಬಿ ಅ ವಾರ್ಮ್. ಅದಕ್ಕೂ ಕೂಡ ತುಂಬಾ ಏನದು ಕೋಲ್ಡ್ ಇಂದ ಅವಾಯ್ಡ್ ಆಗ್ಲಿಕ್ಕೆ ಸ್ಕಿನ್ ತುಂಬಾ ಥಿಕ್ ಇರುತ್ತೆ. ಆಮೇಲೆ ಇಟ್ ವಿಲ್ ಬಿ ಎ ವೆರಿ ವಾರ್ಮ್. ಓಕೆನಾ, ನೆಕ್ಸ್ಟ್ ಅಂಡ್ ಆಲ್ಸೋ ಲಾಟ್ ಆಫ್ ಫ್ಯಾಟ್ ಟು ಪ್ರೊಟೆಕ್ಟ್ ಇಟ್ ಫ್ರಮ್ ಕೋಲ್ಡ್. ಅಂದ್ರೆ ಅದ್ರಲ್ಲಿ ತುಂಬಾ ಫ್ಯಾಟ್ ಇರುತ್ತೆ ಕೋಲ್ಡ್ ಇಂದ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ. ಓಕೆ, ಪೆಂಗ್ವಿನ್ಸ್ ಆರ್ ಆಲ್ಸೋ ಗುಡ್ ಸ್ವಿಮ್ಮರ್ಸ್. ನಿಮಗೆ ಗೊತ್ತಲ್ವಾ, ಪೆಂಗ್ವಿನ್ಸ್ ಸ್ವಿಮ್ ಮಾಡುತ್ತೆ. ಇಟ್ ವಿಲ್ ಬಿ ಅ ವಾಟರ್ ಬಾಡಿ, ಹೌದಲ್ವಾ. ಇಟ್ ಹ್ಯಾವ್ ಅ ವೆರಿ ಗುಡ್ ಸ್ವಿಮ್ಮರ್ಸ್. ಓಕೆನಾ, and then some of that animals and birds also live in these polar regions. ನಿಮಗೆ ಎಕ್ಸಾಂಪಲ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಮೆನಿ ಟೈಪ್ಸ್ ಆಫ್ ಫಿಶಸ್ ಇರುತ್ತೆ. ಮಸ್ಕ್, ಆಕ್ಸನ್, ಫಾಕ್ಸ್, ಅವೆಲ್ಲವೂ ವೇಲ್ಸ್, ಆಮೇಲೆ ಬರ್ಡ್ಸ್, ಇವೆಲ್ಲವೂ ಏನದು ಪೋಲಾರ್ ರೀಜನ್ಸ್ ಅಲ್ಲಿ ಇರುತ್ತೆ. ಓಕೆನಾ, ನೆಕ್ಸ್ಟ್ ವಿ ವಿಲ್ ಗೋ ಆನ್ ಟು ಸೆಕೆಂಡ್ ಟಾಪಿಕ್ ಆಫ್ ಇನ್ ಅಡಾಪ್ಟೇಷನ್. ಯಾವುದು? ದಟ್ ಈಸ್ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಅಂದ್ರೆ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಏನದು? ಟ್ರಾಪಿಕಲ್ ರೀಜನ್ ಹ್ಯಾಸ್ ಅ ಜನರಲಿ ಎ ಹಾಟ್ ಕ್ಲೈಮೇಟ್ ಬಿಕಾಸ್ ಆಫ್ ಇಟ್ಸ್ ಲೊಕೇಶನ್ ಅರೌಂಡ್ ದಿ ಇಕ್ವೇಟರ್. ಓಕೆ, ನೆಕ್ಸ್ಟ್ ಈಸ್ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಟ್ರಾಪಿಕಲ್ ರೈನ್ ಫಾರೆಸ್ಟ್ ಬಗ್ಗೆ ನಾವು ನೋಡೋಣ. ದಿ ಟ್ರಾಪಿಕಲ್ ರೀಜನ್ ಹ್ಯಾಸ್ ಅ ಜನರಲಿ ಎ ಹಾಟ್ ಕ್ಲೈಮೇಟ್ ಬಿಕಾಸ್ ಆಫ್ ಇಟ್ಸ್ ಲೊಕೇಟೆಡ್ ಅರೌಂಡ್ ದಿ ಇಕ್ವೇಟರ್. ಅಲ್ವಾ, ಏನು ಇಕ್ವೇಟರ್ ಲೊಕೇಟೆಡ್ ಅರೌಂಡ್ ದಿ ಇಕ್ವೇಟರ್ ಅಲ್ಲಿ ಇರುವಂತಹ ರೀಜನ್ಸ್ ಇಟ್ ವಿಲ್ ಬಿ ಹ್ಯಾವ್ ಅ ಹಾಟ್ ಕ್ಲೈಮೇಟ್ ಆಗಿರ್ಬೋದು, ಇಲ್ಲ ರೇನಿ ರೀಜನ್ ಆಗಿ ಇರ್ಬೋದು. ಓಕೆನಾ, ಈವನ್ ದಿ ಕೋಲ್ಡೆಸ್ಟ್ ಮಂತ್ ದಿ ಟೆಂಪರೇಚರ್ ಇಸ್ ಜನರಲಿ ಹೈಯರ್ ದನ್ ಅಬೌಟ್ 15 ಡಿಗ್ರಿ ಸೆಂಟಿಗ್ರೇಡ್. ಅಂದ್ರೆ ಕೋಲ್ಡೆಸ್ಟ್ ಮಂತ್ ಅಲ್ಲೂ ಕೂಡ ಟೆಂಪರೇಚರ್ ಎಷ್ಟಿರುತ್ತೆ ಅಂದ್ರೆ 15 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಓಕೆ, ಡ್ಯೂರಿಂಗ್ ಹಾಟ್ ಸಮ್ಮರ್ ದಿ ಟೆಂಪರೇಚರ್ ಮೇ ಕ್ರಾಸ್ 40 ಡಿಗ್ರಿ ಸೆಂಟಿಗ್ರೇಡ್. ಅಂದ್ರೆ ಹಾಟ್ ಸಮ್ಮರ್ ಅಲ್ಲಿ 40 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ನ ಕ್ರಾಸ್ ಮಾಡುತ್ತೆ. ಓಕೆ, ಡೇಸ್ ಅಂಡ್ ನೈಟ್ ಆರ್ ಆಲ್ಮೋಸ್ಟ್ ಈಕ್ವಲ್ ಇನ್ ಲೆಂತ್ ಥ್ರೂ ಔಟ್ ದಿ ಇಯರ್. ಡೇ ಮತ್ತೆ ನೈಟ್ ಎರಡೂನು ಈಕ್ವಲ್ ಥ್ರೂ ಔಟ್ ದಿ ಇಯರ್ ಪೂರನು ಇರುತ್ತೆ. ಓಕೆನಾ, ದೀಸ್ ರೀಜನ್ ಗೆಟ್ ಪ್ಲೆಂಟಿ ಆಫ್ ರೈನ್ಫಾಲ್. ಅಲ್ಲಿ ರೈನ್ಫಾಲ್ ಕೂಡ ಅದೇ ತರಾನೇ ಇರುತ್ತೆ. ಟ್ರಾಪಿಕಲ್ ರೈನ್ ಫಾರೆಸ್ಟ್ ಆರ್ ಫೌಂಡ್ ಇನ್ ವೆಸ್ಟರ್ನ್ ಘಾಟ್ಸ್ ಅಂಡ್ ಅಸ್ಸಾಂ ಇನ್ ಇಂಡಿಯಾ. ನಮಗೆ ಈ ತರ ಏರಿಯಾಸ್ ರೀಜನ್ಸ್ ಎಲ್ಲಿ ನೋಡಬಹುದು ಅಂದ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ, ಆಮೇಲೆ ಅಸ್ಸಾಂ, ಸೌತ್ ಈಸ್ಟ್ ಏಷ್ಯಾ, ಆಮೇಲೆ ಸೆಂಟ್ರಲ್ ಅಮೆರಿಕಾ ಅಂಡ್ ಸೆಂಟ್ರಲ್ ಆಫ್ರಿಕಾ ಇಲ್ಲೆಲ್ಲವೂ ನಾವು ನೋಡಬಹುದು. ಬಿಕಾಸ್ ಆಫ್ ಕಂಟಿನ್ಯೂಸ್ ವಾರ್ಮ್ ಅಂಡ್ ರೈನ್. ಕಂಟಿನ್ಯೂಸ್ ವಾರ್ಮ್ ಮತ್ತೆ ರೈನ್ ಇರುತ್ತೆ. ಓಕೆನಾ, ಸಪೋರ್ಟ್ಸ್ ವೈಡ್ ವೆರೈಟಿ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಇಲ್ಲಿ ಕೂಡ ನಾವು ವೈಲ್ಡ್ ಅನಿಮಲ್ಸ್ ಮತ್ತೆ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಅವನ್ನ ನಾವು ನೋಡಬಹುದು. ಓಕೆನಾ, ಮೇಜರ್ ಟೈಪ್ ಆಫ್ ಅನಿಮಲ್ಸ್ ಲಿವಿಂಗ್ ಇನ್ ದಿ ರೈನ್ ಫಾರೆಸ್ಟ್ ಆರ್ ಮಂಕಿ, ಆಪ್ಸ್, ಗೊರಿಲ್ಲಾ, ಟೈಗರ್ಸ್, ಎಲಿಫೆಂಟ್, ಲಿಯೋಪಾರ್ಡ್ಸ್, ಆಮೇಲೆ ಲಿಸರ್ಡ್ಸ್, ಸ್ನೇಕ್ಸ್, ಬರ್ಡ್ಸ್ ಅಂಡ್ ಇನ್ಸೆಕ್ಟ್ಸ್. ಇವು ಮೇಜರ್ ಆಗಿ ಇರುವಂತಹ ಅನಿಮಲ್ಸ್ ಗಳನ್ನ ನಾವು ಅಲ್ಲಿ ನೋಡ್ತೀವಿ. ಮಂಕಿ ಆಯ್ತು, ಎಲಿಫೆಂಟ್ ಆಯ್ತು, ಟೈಗರ್, ಸ್ನೇಕ್, ಬರ್ಡ್ಸ್, ಇವು ಮೇಜರ್ ಆಗಿ ಕಂಡು ಬರುವಂತಹ ಪ್ರಾಣಿಗಳು ಅಲ್ಲಿ. ಓಕೆನಾ, ಅದರಲ್ಲಿ ಫಸ್ಟ್ ಏನ್ ಮಾಡೋಣ ನಾವು ರೆಡ್ ಐಡ್ ಫ್ರಾಗ್ ಬಗ್ಗೆ ನೋಡೋಣ. ಓಕೆನಾ, ಓಕೆ, ಫಿಗರ್ 7.7 ಅಲ್ಲಿ ಅಬ್ಸರ್ವ್ ಮಾಡಿ. ದಟ್ ಈಸ್ ಕಾಲ್ಡ್ ಅ ರೆಡ್ ಐಡ್ ಫ್ರಾಗ್. ಓಕೆ, ಇಟ್ ಹ್ಯಾವ್ ಸ್ಟಿಕ್ಕಿ ಫೀಟ್ ಸೊ ಇಟ್ ಕ್ಯಾನ್ ಈಸಿಲಿ ಕ್ಲೈಂಬ್ ಅಪ್ ಆನ್ ಅ ಟ್ರೀಸ್. ಅಂದ್ರೆ ಒಂಥರ ಅದು ಯಾವ ತರ ಇರುತ್ತೆ ಅಂದ್ರೆ ಫೀಟ್ ಸ್ಟಿಕ್ಕಿ ಆಗಿರುತ್ತೆ. ಸೊ ಇಟ್ ಹ್ಯಾವ್ ಈಸಿಲಿ ಕ್ಲೈಂಬ್ ಆನ್ ಅ ಟ್ರೀಸ್. ಬೇಗನೆ ಟ್ರೀಸ್ ನ ಹಿಡ್ಕೋಬಹುದು. ಆ ತರ ಇರೋ ಫ್ಯೂಚರ್ಸ್ ಇದೆ ಅದರಲ್ಲಿ. ಓಕೆನಾ, ನೆಕ್ಸ್ಟ್ ಈಸ್ ಮಂಕಿ. ಮಂಕಿ ನೀವೆಲ್ಲ ನೋಡಿರ್ತೀರಾ ಅಲ್ವಾ, ಯಾವ ತರ ಅದು ಇಟ್ ವಿಲ್ ಬಿ ಲಿವ್ ಇನ್ ಟ್ರೀಸ್ ಅಲ್ಲೇ ಅದು ಇರುತ್ತೆ. ಮರದಿಂದ ಮರಕ್ಕೆ ಹಾರ್ಕೊಂಡು ಹೋಗ್ತಾ ಇರುತ್ತೆ ಅಲ್ವಾ, ನೀವೆಲ್ಲ ನೋಡಿದ್ದೀರಾ. ಓಕೆ, ಇಟ್ ಹ್ಯಾವ್ ಅ ಲಾಂಗ್ ಟೇಲ್. ಅದಕ್ಕೆ ತುಂಬಾ ದೊಡ್ಡದಾದ ಬಾಲ ಇರುತ್ತೆ. ಆಮೇಲೆ ದೇರ್ ಹ್ಯಾಂಡ್ಸ್ ಅಂಡ್ ಫೀಟ್ ಹ್ಯಾವ್ ಅ ಸ್ಟ್ರಾಂಗ್ ದಟ್ ಹೆಲ್ಪ್ ಟು ಹೋಲ್ಡಿಂಗ್ ದಿ ಬ್ರಾಂಚ್. ಅದಕ್ಕೆ ಲೆಗ್ಸ್ ಮತ್ತೆ ಹ್ಯಾಂಡ್ಸ್ ಇಟ್ ಹ್ಯಾವ್ ಅ ಸ್ಟ್ರಾಂಗ್. ಅದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಏನಕ್ಕೆ ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ಹೋಲ್ಡಿಂಗ್ ಆಫ್ ಟ್ರೀಸ್ ಬ್ರಾಂಚಸ್, ಅದಕ್ಕೋಸ್ಕರ ದೇ ಹ್ಯಾವ್ ಅ ಸ್ಟ್ರಾಂಗ್. ಓಕೆ,
ನೆಕ್ಸ್ಟ್ ಈಸ್ ಟೊಕ್ಯಾನ್ ಬರ್ಡ್ಸ್. ಅಲ್ಲಿ ಪಿಕ್ಚರ್ ಅಲ್ಲಿ ನೋಡಿ ಟೊಕ್ಯಾನ್ ಬರ್ಡ್ ಯಾವ ತರ ಇದೆ. ಇಟ್ ಹ್ಯಾವ್ ಅ ಲಾರ್ಜ್ ಅಂಡ್ ಲಾಂಗ್ ಬೀಕ್. ಅದಕ್ಕೆ ತುಂಬಾ ಲಾರ್ಜ್ ಮತ್ತೆ ಲಾಂಗ್ ಬೀಕ್ ಇರುತ್ತೆ, ಅಂದ್ರೆ ಅದ್ರದ್ದು ಮೂತಿ. ಅದರಿಂದ ಅದ್ರ ಹೆಲ್ಪ್ ಇಂದ ಏನ್ ಮಾಡುತ್ತೆ ಅಂದ್ರೆ ಫುಡ್ ಆಯ್ತು ಅದಕ್ಕೆ ಏನ್ ಬೇಕೋ ಅದನ್ನ ತಗೊಂಡು ಕನ್ಸ್ಯೂಮ್ ಮಾಡ್ತಾ ಇರುತ್ತೆ. ಓಕೆನಾ. ನೆಕ್ಸ್ಟ್ ಲಯನ್ ಅಂಡ್ ಟೈಗರ್. ದೇ ಹ್ಯಾವ್ ದೇರ್ ಥಿಕ್ ಸ್ಕಿನ್, ಶಾರ್ಪ್ ಐಸೈಟ್ ಅಂಡ್ ಸೆನ್ಸಿಟಿವ್ ಹಿಯರಿಂಗ್. ಅದ್ರದ್ದು ಯಾವ ತರ ಇರುತ್ತೆ, ಲಯನ್ ಅಂಡ್ ಟೈಗರ್ದು ತುಂಬಾ ಥಿಕ್ ಸ್ಕಿನ್ ಇರುತ್ತೆ. ಓಕೆನಾ. ಆಮೇಲೆ ಅದ್ರದ್ದು ಶಾರ್ಪ್ ಐಸೈಟ್, ತುಂಬಾ ಶಾರ್ಪ್ ಆಗಿರುತ್ತೆ ಅದು ದೃಷ್ಟಿ. ಅದಾಯ್ತು. ಆಮೇಲೆ ನೆಕ್ಸ್ಟ್ ಅದಕ್ಕೆ ಸ್ಮಾಲ್ ಸೌಂಡ್ ಆದ್ರೂ ಕೇಳಿಸೋ ಅಂತಹ ಕೆಪಾಸಿಟಿ ಇರುತ್ತೆ ಅದಕ್ಕೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಈಸ್ ಎಲಿಫೆಂಟ್. ಎಲಿಫೆಂಟ್ ಬಗ್ಗೆ ನೀವು ನೋಡಿ ಕೇಳಿದಿರ ಅಲ್ವಾ. ಇಟ್ ಹ್ಯಾಸ್ ದ ಬಿಗ್ಗೆಸ್ಟ್ ಅನಿಮಲ್. ಓಕೆನಾ. ಬಿಗ್ಗೆಸ್ಟ್ ಅನಿಮಲ್ ಅಂಡ್ ಇಟ್ ಹ್ಯಾವ್ ಅ ಸ್ಟ್ರಾಂಗ್ ಸೆನ್ಸ್ ಆಫ್ ಸ್ಮೆಲ್. ಅದು ತುಂಬಾ ಸ್ಟ್ರಾಂಗ್ ಸೆನ್ಸ್ ಆಫ್ ಸ್ಮೆಲ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಇಟ್ ಆಲ್ಸೋ ಯೂಸ್ಡ್ ಬೈ ಫಾರ್ ಪಿಕ್ಕಿಂಗ್ ಆಫ್ ಫುಡ್. ಓಕೆ. ಅದೇನ್ ಸೊಂಡ್ಲಿ ಇದೆ ಅಲ್ವಾ, ಅದರಿಂದ ಇಟ್ ವಿಲ್ ಬಿ ಎ ಪಿಕ್ಕಿಂಗ್ ಆಫ್ ಫುಡ್ ಮಾಡುತ್ತೆ. ಆಮೇಲೆ ಮೋರ್ ಓವರ್ ಇಟ್ಸ್ ಟಸ್ಕ್ ಆರ್ ಮಾಡಿಫೈಡ್ ಆಸ್ ದಿ ಟೇರ್ ದಿ ಬ್ರೇಕ್ ಆಫ್ ಟ್ರೀಸ್. ಅಂದ್ರೆ ಅವು ಈ ತರ ಮಾಡಿಫೈ ಆಗಿದೆ, ಅಂದ್ರೆ ಅದನ್ನ ಕಟ್ ಮಾಡ್ಲಿಕ್ಕೆ ಟಸ್ ಆರ್ ಮಾಡಿಫೈಡ್ ಹ್ಯಾಸ್ ಅ ಟೀತ್. ಅವೇನ್ ಇದಿದೆ ಅಲ್ವಾ, ದಟ್ ಈಸ್ ದಿ ಟೀತ್. ಓಕೆನಾ. ನೆಕ್ಸ್ಟ್ ಎಲಿಫೆಂಟ್ ಲವ್ಸ್ ಟು ಈಟ್. ಅಂದ್ರೆ ದೇ ಹ್ಯಾಡ್ ಅ ಲಾಟ್ ಆಫ್ ಹೀಟಿಂಗ್. ಓಕೆ. ಎಲಿಫೆಂಟ್ ಈಸ್ ಏಬಲ್ ಟು ಹ್ಯಾಂಡಲ್ ದಿ ಕಾಂಪಿಟೇಷನ್ ಫಾರ್ ದಿ food rather well. They also help the elephant to keep in the hot and humid climate of rainforest. Okay. Elephant ಏನಿರುತ್ತೆ ಅಂದ್ರೆ both hot and humid climate ಗೆ adjust ಆಗಿ ಇರುವಂತಹ skin structure ಇರುತ್ತೆ ಅದು. Okay. I completed this chapter.